ಪದವಿ ಪೂರ್ವ ವಿಭಾಗದ 19 ವರ್ಷ ವಯೋಮಾನದ ಬಾಲಕ ಹಾಗೂ ಬಾಲಕಿಯರ ರಾಷ್ಟ್ರಮಟ್ಟದ ನೆಟ್ಬಾಲ್ ಪಂದ್ಯಾಟ ಡಿಸೆಂಬರ್ 25ರಿಂದ 30ರವರೆಗೆ ವಾಮಂಜೂರಿನ ಪಿಲಿಕುಲದ ಸ್ಕೌಟ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ನಡೆಯಲಿದೆ ಎಂದು ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಹೇಳಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೂರ್ವ ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಹಾಗೂ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಎಡಪದವು ಇವರ ಜಂಟಿ ಆಶ್ರಯದಲ್ಲಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ ಎಂದರು. ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸುವ ತಂಡಗಳ 1350ಕ್ಕೂ ಅಧಿಕ ಕ್ರೀಡಾಪಟುಗಳು, ತಂಡದ ವ್ಯವಸ್ಥಾಪಕರು, ನಿರ್ಣಾಯಕರು, ಸ್ವಯಂ ಸೇವಕರು ಹಾಗೂ ಅಧಿಕಾರಿಗಳು ಸೇರಿ ಒಟ್ಟು 2000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಭಾಗವಹಿಸುವ ಎಲ್ಲರಿಗೂ ವಸತಿ, ಊಟೋಪಚಾರ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ತಿಳಿಸಿದರು. ಡಿಸೆಂಬರ್ 25ರಂದು ಸಂಜೆ 3 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಫರೀದ್ ಅಧ್ಯಕ್ಷತೆ, ಹಾಗೆಯೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ ಮತಸಂಚಲನ ಗೌರವ ಸ್ವೀಕಾರ ನಡೆಯಲಿದೆ ಎಂದು ಹೇಳಿದರು. ಪಂದ್ಯಾಟವು ಲೀಗ್ ಹಾಗೂ ನಾಕೌಟ್ ಹಂತಗಳಲ್ಲಿ ನಡೆಯಲಿದ್ದು, ಡಿಸೆಂಬರ್ 29ರಂದು ಫೈನಲ್ ಪಂದ್ಯ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ಟ್ರೋಫಿ ಹಾಗೂ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುತ್ತದೆ ಎಂದರು. ಪಂದ್ಯಾಟದ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡದ ಮಹಿಳಾ ತಂಡ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಾ ಇರೋದು ಹೆಮ್ಮೆಯ ವಿಷಯ ಎಂದು ಭರತ್ ಶೆಟ್ಟಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಗೋಪಾಲ ಕಾರಂತ, ದೈಹಿಕ ಶಿಕ್ಷಣ ಉಪನ್ಯಾಸಕರು, ಆಡಳಿತಾಧಿಕಾರಿ ಪ್ರೇಮನಾಥ್ ಶೆಟ್ಟಿ BA, ಪ್ರಾಂಶುಪಾಲೆ ಗಾಯತ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಫರೀದ್ ಅವರು ಇರ್ತಾರೆ. ಹಾಗೆ ಉದ್ಘಾಟನೆಯ ಸಮಯದಲ್ಲಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇವರು ಇರ್ತಾರೆ. ಪಥಸಂಚಲನದ ಗೌರವ ಸ್ವೀಕಾರವನ್ನ ಶಿಕ್ಷಣ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತ ಶ್ರೀ ಮಧು ಬಂಗಾರಪ್ಪ ಅವರು ಇರ್ತಾರೆ. ಅಧ್ಯಕ್ಷತೆ ಸ್ಥಳೀಯ ಶಾಸಕನಾದ ನಾನಿದ್ದಕ್ಕೆ ಕಾರಣಕ್ಕೆ ನಾನೇ ಇರ್ತೇನೆ. ಮತ್ತೆ ಮುಖ್ಯ ಅತಿಥಿಗಳಾಗಿ ಪ್ರೋಟೋಕಾಲ್ ಅಲ್ಲಿ ಯಾರದೆಲ್ಲ ಹೆಸರಿದೆ, ನಮ್ಮ ಸಂಸದ ಬ್ರಿಜೇಶ್ ಠಾಕೂರ್ ಅಂತ ಹಿಡಿದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಹಾಗೆ ಎಲ್ಲ ಉಮ್ಮನಾಥ್ ಕೋಟೆ ಅವರು, ವೇದವ್ಯಾಸ ಕಾಮತ್ ಎಲ್ಲ ಶಾಸಕರು ಇದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಮತ್ತು ಕ್ಯಾಬಿನೆಟ್ ರ್ಯಾಂಕ್ ಇರುವಂತ ಯಾರೆಲ್ಲ ಇದ್ದಾರೆ ಎಲ್ಲ ಇದರಲ್ಲಿ ಇರ್ತಾರೆ. ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದ ದರ್ಶನ್ ಅವರು, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ನಿರ್ದೇಶಕರಾದ ಶ್ರೀ ಭರತ್ ಅವರು, ಜಾಯಿಂಟ್ ಡೈರೆಕ್ಟರ್ ಆದ ಶ್ರೀ ಎನ್ ರಾಜು ಅವರು, ಉಪನಿರ್ದೇಶಕರಾದ ಶ್ರೀಮತಿ ರಾಜೇಶ್ವರಿ ಎಚ್ ಅವರು, ಎಲ್ಲ ವಿಷಯಗಳನ್ನ ಅದರಲ್ಲಿ ಇದೆ. ಮುಖ್ಯವಾಗಿ 25ರಂದು ಮೊದಲ ಲೀಗ್, ನಂತರ ನಾಕ್ಔಟ್ ಪಂದ್ಯಾಟ ಇರುವುದು. 29ರಂದು ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳಿಗೆ ಟ್ರೋಫಿಯನ್ನು ನಾವು ಕೊಡ್ತೇವೆ. ವೈಯಕ್ತಿಕ ಬಹುಮಾನಗಳು ಸಹ ಇದರಲ್ಲಿ ಇರ್ತದೆ. ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರ ತಂಡ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟದ ತಂಡವನ್ನು ಈ ಸತಿ ಪ್ರತಿನಿಧಿಸುತ್ತಿದೆ. ಅದೇ ನಮಗೆ ಹೆಮ್ಮೆಯ ವಿಷಯ. ಇದರಲ್ಲಿ ಪಂದ್ಯಾಟ ನಡೆಯುವ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ. ಪ್ರತಿದಿನ ಸಂಜೆ 25ರಿಂದ 29 ತನಕ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಸಮಾರೋಪ 29ನೇ ತಾರೀಕಿನಂದು ಸಂಜೆ 3 ಗಂಟೆಗೆ ಸಮಾರೋಪ ಇರ್ತದೆ. ಈ ಒಂದು ಸಮಾರೋಪದಲ್ಲಿ ನನ್ನನ್ನ ಸೇರ್ಕೊಂಡು ಡಾಕ್ಟರ್ ಎಂ ಮೋಹನಾಳ್ ಅವರು, ಅವರ ಕೊಡುಗೆ ಸಹ ಬಹಳಷ್ಟು ಇದೆ. ಇದರಲ್ಲಿ ಶೈವನ್ ಡಿಸೋದ, ಶ್ರೀ ಪ್ರತಾಪ್ ಸಿಂಹ, ಡಾಕ್ಟರ್ ಶಿವಪ್ರಸಾದ್, ರೋಟರಿಯನ್ ಡಾಕ್ಟರ್ ನವೀನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಶ್ರೀ ಬಸವರಾಜ್ TR, ಚೌಡಪ್ಪ, ರಾಧಾಕೃಷ್ಣ ಗೌಡ ಮತ್ತು ಶ್ರೀಮತಿ ಲಿಲ್ಲಿ ಪಾಯ್